ಹಾಯ್ ಅಸ್ಸಲಾಮು ಅಲೈಕುಮ್. ನಿನ್ನೆ ಮಂಗಳೂರಲ್ಲಿ ಒಂದು ಘಟನೆ ನಡೆಯಿತು. ಇಬ್ಬರು ರಿಕ್ಷಾ ಡ್ರೈವರ್ಸ್ ಅವರು ರಿಕ್ಷಾ ತೊಳಿತಿರ್ಬೇಕಾದ್ರೆ ಕರೆಂಟ್ ವೈರ್ ಮೇಲ್ಗೆ ಬಿದ್ದು ಒಬ್ಬರಿಗೆ ಶಾಕ್ ಹೊಡೆಯುವಾಗ ಅವರನ್ನು ಸೇವ್ ಮಾಡೋಕ್ಕೋಗಿ ಅವರಿಬ್ಬರೂ ಕೂಡ ದುರ್ದೈವಶಾತ್ ಇಬ್ಬರೂ ಕೂಡ ನಿಧನ ಆದಂತಹ ಘಟನೆ ಮಂಗಳೂರಲ್ಲಿ ನಡೆಯಿತು. ಇದಕ್ಕಿಂತ ಒಂದು ವಾರ ಮುಂಚೆ ನಮಗೆ ತಿಳಿದಿರುವಂತಹ ಒಂದು ವಿಷಯ ಆಗಿದೆ. ಒಬ್ಬಳು 5ನೇ ತರಗತಿಯಲ್ಲಿ ಕಲಿಯುವಂತಹ ವಿದ್ಯಾರ್ಥಿ ತನ್ನ ಸಹಪಾಠಿಗೆ ಶಾಕ್ ಹಿಡಿದ ಸಂದರ್ಭದಲ್ಲಿ ಅವಳನ್ನು ಸೇವ್ ಮಾಡಿದಂತಹ ಒಂದು ಘಟನೆ ನಮಗೆ ಗೊತ್ತಿದೆ. ಅದು ನಾವು ಅದರ ಹಿಂದೆ ಹೋಗಿ ಹೇಗೆ ಸೇವ್ ಮಾಡಿದ್ದಾಳೆ ಎಂಬುದನ್ನು ನಾವು ನೋಡೋಕೆ ಹೋಗ್ತಾ ಇರೋದು. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಅವಳಿಗೆ ನೆನಪಾಗಿದ್ದು ತನ್ನ ಜೀವವನ್ನು ಲೆಕ್ಕಿಸದರೆ ತನ್ನ ಸಹೋದರಿಯ ಜೀವಕ್ಕೆ ಪ್ರಾಮುಖ್ಯತೆಯನ್ನು ನೀಡಿ ಅದನ್ನು ಸೇವ್ ಮಾಡಬೇಕಾದ ರೀತಿಯಲ್ಲಿ ಸೇವ್ ಮಾಡಿದ್ದಾಗಿದೆ. ಇಲ್ಲೊಂದು ದೊಡ್ಡ ಒಂದು ವಿಷಯ, ಅದು ಮಾಡಿದ್ದೊಂದು ದೊಡ್ಡ ಒಂದು ಸಾಧನೆಯಾಗಿದೆ. ಆ ವಿದ್ಯಾರ್ಥಿಯನ್ನು ಹೋಗಿ ಅವಳ ಹತ್ರ ಸ್ವಲ್ಪ ಸಂದರ್ಶನ ನಡೆಸಿ ತಿರುಗಿ ಬರೋದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಫುಲ್ವರೆಗೆ ಸ್ಕಿಪ್ ಮಾಡದೆ ನೋಡಿ. ನಮ್ಮ ಜೊತೆ ಆಲಿ ಮರ್ಜಿಗೆ ಕೂಡ ಇದ್ದಾರೆ. ಇನ್ಶಾಲ್ಲ ನಾವು ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾರು ಕೂಡ ನೂರ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ನಾವು ಸಾಧಾರಣ ಸಿನಿಮಾದಲ್ಲಿ ಅಥವಾ ಇನ್ನಿತರ ವಿಡಿಯೋಸ್ಗಳಲ್ಲಿ ನಾವು ಹೀರೋನ ನೋಡಿರ್ತೀವಿ. ನಿಜ ಜೀವನದಲ್ಲಿ ಹೀರೋ ನೋಡೋದು ತುಂಬಾ ವಿರಳ, ತುಂಬಾ ಅಪರೂಪಕ್ಕೆ ನೋಡೋಕೆ ಸಿಗುತ್ತೆ. ಅಂತ ನಿಮ್ಗೆ ಒಬ್ಬ ಹೀರೋಯಿನ್ ನಾನು ತೋರಿಸ್ತೀನಿ, ಒಬ್ಬ ಹೀರೋನ ತೋರಿಸ್ತೀನಿ. ಅದು ಕೇವಲ ಹೀರೋ ಅಲ್ಲ, ಸೂಪರ್ ಹೀರೋನ ನಿಮ್ಗೆ ತೋರಿಸ್ತೀನಿ. ಪರಿಪೂರ್ಣವಾದ ಮಾಹಿತಿಯನ್ನು ಇನ್ಶಾಲ್ಲಾ ಅಶ್ಫಿಯಲ್ ಅವರಲ್ಲಿ ಕೇಳುವ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ನಿನ್ನ ಹೆಸರು? ನಿಮ್ದೊಂದು ಪರಿಚಯ ಮಾಡ್ತೀಯಾ? ಏನು ನಿನ್ನ ಹೆಸರು, ಎಲ್ಲಿ ಕಲಿತಾ ಇದೀಯ, ಯಾವ ಮದ್ರಸ, ಯಾವ ಸ್ಕೂಲು, ತಂದೆ ಏನ್ ಮಾಡ್ತಾ ಇದ್ದಾರೆ, ತಾಯಿ ಒಂದು ಎಕ್ಸ್ಪ್ಲೈನ್ ಆಗಿ ಹೇಳಿ. ನಿಮ್ಮ ಹೆಸರು ಏನು ಅದೆಲ್ಲ ಹೇಳಿ. ನನ್ನ ಹೆಸರು ಫಾತಿಮಾ ತಶ್ನ. ನಾನು 5ನೇ ತರಗತಿಯಲ್ಲಿ ಕಲಿತಿರೋ ವಿದ್ಯಾರ್ಥಿನಿ. ನನ್ನ ಮನೆ ಇರದಲ್ಲಿ ನಮ್ಮ ಮನೆಯಲ್ಲಿ ಸ್ಟಿಚಿಂಗ್ ಕೆಲಸ ಮಾಡ್ತಾರೆ. ಮತ್ತು ನನ್ನ ಅಪ್ಪ ಬರ್ಕಾಲದಲ್ಲಿ ಬಿಲ್ಡಿಂಗ್ ಕೆಲಸ. ನಾನು ಫೋನ್ ಮಾಡಿದ್ದೆ, ತಂದೆಯವರು ಹೇಳಿದ್ರು ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ ಅಲ್ವಾ? ವೀಕಲ್ಲಿ ಒಂದ್ಸರಿ ಬರ್ತಾರೆ ಅಂತ ಅಲ್ವಾ? ಓಕೆ. ಮತ್ತೆ ಯಾವ ಮದ್ರಸೆಗೆ ಹೋಗ್ತಾ ಇದೀಯಾ ನೀನು? ಕುವತುಲ್ ಇಸ್ಲಾಂ. ಯಾರು ಉಸ್ತಾದ್, ಯಾರು ನಿಮ್ದು? AP ಅಬೂಬಕ್ಕರ್. ಅಬೂಬಕ್ಕರಾ, ವೆರಿ ಗುಡ್. ನಿಮ್ಮ ಸ್ಕೂಲಲ್ಲಿ ಟೀಚರ್ ಹೆಸರೇನು? ರಾಘವೇಂದ್ರ ಸರ್. ಸರ್ ನಿಮಗೆ ಯಾವ ಸ್ಕೂಲಲ್ಲಿ ಕಲಿತಾ ಇದ್ದೀರಾ? ಇರಾ ಗವರ್ಮೆಂಟ್ ಸ್ಕೂಲಲ್ಲಿ. DKZUP ಸ್ಕೂಲ್ ಇರ ಬಂಟ್ವಾಳ ತಾಲೂಕು. ವೆರಿ ಗುಡ್, ವೆರಿ ಗುಡ್. ನಾನು ಇವಾಗ ನಿಮ್ ಕಡೆ ತುಂಬಾ ಜನ ಚರ್ಚೆ ಆಗ್ತಾ ಇದೆ. ಫಾತಿಮಾ ತಶ್ಫಿಯಾ ಅಂದ್ರೆ ಕರ್ನಾಟಕದಲ್ಲಿ ಹಲವು ಕಡೆಗಳಲ್ಲಿ ಚರ್ಚೆ ಆಗ್ತಾ ಇದೆ. 5ನೇ ಕ್ಲಾಸಿನ ಒಬ್ಬಳು ಯುವತಿ ಇನ್ನೊಬ್ಳು ಸಹೋದರಿ ಅಥವಾ ಇನ್ನೊಬ್ಬ ಫ್ರೆಂಡಿನ ಪ್ರಾಣವನ್ನು ಉಳಿಸಿದಂತಹ ಘಟನೆ ಇವಾಗ ಪೇಪರ್ ಅಲ್ಲಿ ವೈರಲ್ ಆಗ್ತಾ ಇತ್ತು ಅಲ್ವಾ? ಈ ಇನ್ಸಿಡೆಂಟ್ ನಮ್ಮ ಕರ್ನಾಟಕದ ಜನತೆಗೆ ನೀವು ವಿಸ್ತಾರವಾಗಿ ಹೇಳ್ಬೇಕಂದ್ರೆ ಯಾವ ರೀತಿ ಹೇಳ್ತೀರಿ? ಏನಾಯ್ತು ಆ ಒಂದು ಸಂದರ್ಭದಲ್ಲಿ, ಅವತ್ತು ಏನು ನಡೆಯಿತು ಅಂತ ಎಕ್ಸ್ಪ್ಲೇನ್ ಆಗಿ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಹೇಳಿ. ಅವಳು ನನ್ನ ಜೊತೆ ಬಟ್ಟಲ್ ಕೊಟ್ಲು, ನನ್ನ ಬಟ್ಟಲು ಅವಳು ತೆಗ್ದ್ಲು. ನಾನು ಕೈ ತೊಳ್ಲಿಕ್ಕೆ ಹೋಗ್ದೆ. ಅವಳು ಏನ್ ಬರಲಿಲ್ಲ ಅಂತ ನೋಡಿದೆ. ಅವಳೇನ್ ಬರ್ಲಿಲ್ಲ ಅಂತ ನೋಡ್ಲಿಕ್ಕೆ ಹೋಗ್ದೆ ಅವಳ ಹತ್ತಿರ. ಅವಳು ಮೋಯ ಹೇಳಿದ್ರಲ್ಲ, ಅವಳ ಮುಟ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ಲಾಸ್ಟ್ ಅವಳು ಶಾಕ್ ಬೊಬ್ಬೆ ಆಗ್ತಾ ಇದ್ಲು. ಮುಟ್ಟಿ ನೋಡ್ಬೇಕು ನಂಗಾಯ್ತು. ನಾನು ಅವಳ ಕೈನ ಬಿಟ್ಟೆ, ಬಟ್ಟಲ್ ಹುಡ್ಕೊಳ್ತಾ ಇದ್ದೆ. ನಾನು ಅವಳ ಕೈ ಹೇಳಿತ್ತು ತೆಗ್ದೆ, ಡಬ್ ಅಂತ ಹೊಡೆದೆ. 2ನೇ ಸತಿ ಹೊಡೆದೆ, ಅವಳ ಕೈ ಬಿಟ್ಲಿಲ್ಲ. 3ನೇ ಬೆಟ್ಟಲ್ಲಿ ಅವಳು ಬಿಟ್ಲು. ಆದ್ಮೇಲೆ ಅವಳು, ನಾನು ಡಸ್ಟಿಗೆ ತಿರ್ಗೊಂಡೋಗಿ ಬಿದ್ದ. ಅವಳು ನನ್ನ ಫ್ರೆಂಡ್ ಮೇಲೆ ಹೋಗಿ ಬಿದ್ಲು. 2 ಸಲ ಹೊಡೆದು ಅದು ಬಿಡಕ್ಕಾಗ್ಲಿಲ್ಲ, ಅಷ್ಟು ಸ್ಟ್ರಾಂಗ್ ಅಲ್ಲಿ ಹಿಡಿದಿತ್ತು ಕರೆಂಟ್ ಅಲ್ವಾ? 3ನೇ ಸಲ ನೀನ್ ಫೋರ್ಸ್ ಅಲ್ಲಿ ಹೊಡೆದ, ನೀನ್ ಅವಳ ಮೇಲೆ ಬಿದ್ದದ? ನಾನು ಡಸ್ಟಿಗೆ, ಅವಳು ನನಗೆ, ಅವಳನ್ನ ಫ್ರೆಂಡ್ ಮೇಲೆ. ಇಬ್ರು ಬಿದ್ರು. ಶಾಕ್ ಹೊಡೆದಲ್ವಾ? ಹೇಗೆ ವೈರಲ್ ಆಗೋದು ಹೇಗೆ? ಈ ಘಟನೆ ಎಲ್ಲರಿಗೂ ತಿಳಿದದ್ದು ಹೇಗೆ? ನ್ಯೂಸ್ಗೆ ಯಾರು ಹೇಳಿದ್ರು? ನೀವು ಟೀಚರ್ ಹತ್ರ ಹೇಳಿದ್ರಾ? ಮತ್ತೆ ನನ್ನ ಮಾವ ಮಾಡಿದ್ದು ಮದೀನದಲ್ಲಿ. ಈ ಒಂದು ವಿಷಯ ಪೇಪರ್ ಅಲ್ಲಿ ಬಂತು. ಅಷ್ಟು 4 ಜನಕ್ಕೆ ಗೊತ್ತಾದ್ಮೇಲೆ ಟೀಚರ್ ಅವ್ರು ಏನ್ ಹೇಳಿದ್ರು? ಶಬಾಷ್ ಅಂತ ಹೇಳಿದ್ರ? ಏನಾದ್ರು ಹೇಳಿದ್ರ? ಆಗಿರ್ಲಿಕ್ಕಿಲ್ಲ ಅಲ್ವಾ? ಹೇಳಿದ್ರ? ಏನ್ ಹೇಳಿದ್ರು ಸರ್ ಅಲ್ವಾ? ಏನ್ ಹೇಳಿದ್ರು ಸರ್? ವೆರಿ ಗುಡ್ ಅಂತ ಹೇಳಿದ್ರು. ಉಸ್ತಾದ್ ಏನಿದ್ರು? ಮತ್ತೆ ಏನಾದ್ರು ಅವಾರ್ಡ್ ಏನಾದ್ರು ಬಂತ ಅಶ್ಫಿಯಲ್ಗೆ? ಏನು, ಯಾರು ಕೊಟ್ರು ಅವಾರ್ಡ್? ಭಾರತ್ ಕ್ಲಬ್. ಮತ್ತೆ ಸ್ಮಾರ್ಟ್ ಸಿಟಿ. ಮತ್ತೆ ಶಾಲೆಯಲ್ಲಿ ಕೊಟ್ಟಿದ್ದಾರೆ ಉಸ್ತಾದ್ ಬಂದು. ಮತ್ತೆ
ಅವಳು ಮಾಡಿದಂತಹ ಸಾಧನೆ ನಾವು ನೋಡ್ಬೇಕಾದ್ರೆ ಅವಳು ಒಂದು ಶೌರ್ಯ ಪ್ರಶಸ್ತಿಗೆ ಆಹ್ವಾನ ನೀಡುವಂತಹ ಒಂದು ಸಾಧನೆ. ಇದನ್ನು ಇನ್ನೂ ಕೂಡ ಈ ವೀಕ್ಷಕರು ನೋಡ್ತಿರುವಂತಹವರು ಯಾವ ರೀತಿಯೆಲ್ಲ ಇವಳಿಗೆ ಏನು ನೀಡಬೇಕಾದಂತಹ ಗೌರವಗಳು ಇನ್ನೂ ಸಿಕ್ಕಿಲ್ಲ ಅಂತ ಆಗಿದೆ ನನಗೆ ನೋಡೋಕೆ ತಿಳಿತಾ ಇರುವುದು ನೋಡುವಾಗ. ಅದಕ್ಕೆ ಉತ್ತಮ ರೀತಿಯ ಒಂದು ಗೌರವ ಅಥವಾ ಉತ್ತಮ ರೀತಿಯ ಪ್ರೋತ್ಸಾಹ ನಿಮ್ಮ ವೀಕ್ಷಕರಿಂದ ಅಥವಾ ಕರ್ನಾಟಕ ಜನತೆಯಿಂದ ಫಾತಿಮಾ ತಶ್ಫಿಯಾಗೆ ಇನ್ನೂ ಕೂಡ ನೀಡಬೇಕಾಗಿದೆ. ಮತ್ತೆ ಕಲಿಕೆಯಲ್ಲಿ ಹೇಗೆ ನಿಂದು ಕಲಿಕೆಯಲ್ಲೆಲ್ಲ ಯಾವ ಲೆವೆಲ್ ಇದೆಯಾ? ಒಂದು 60%, 70%, 90%? ಏನು ಫ್ಯೂಚರಲ್ಲಿ ಏನು ಮಾಡ್ಬೇಕಂತಿದ್ಯಾ? ಡಾಕ್ಟರ್ ಆಗ್ಬೇಕಂತಿದ್ಯಾ? ಮಾಷಾ ಅಲ್ಲ, ವೆರಿ ಗುಡ್. ಮತ್ತೆ ಇವಾಗ ಏನಾದರೂ ನನಗೆ ಹ್ಯಾಬಿಟ್ಸ್ ಇದೆಯಾ? ಏನಾದರೂ ಚಿತ್ರಕಲೆ ಅಂತ ಇಂಥದ್ದು ಏನಾದರೂ ಇದೆಯಾ? ಡ್ರಾಯಿಂಗ್ ಮಾಡ್ತೀಯಾ? ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯಾ? ಮತ್ತೆ ಏನು ಮಾಡ್ತೀಯಾ? ಡ್ರಾಯಿಂಗ್ ಮತ್ತೆ ವೀಕ್ಷಕರೇ, ನಮ್ಮ ಅಶ್ಫಿಯಾ ಸೇವ್ ಮಾಡಿದಂತಹ ವಿದ್ಯಾರ್ಥಿ ನಮ್ಮ ಪಕ್ಕದಲ್ಲಿ ಇರುವಂತಹ ಕರಫಿಯಾ ಅಂತ ಹೇಳಿ ಅವರು ಕೈ ಕೂಡ ಏನಾಗಿದೆ, ತುಂಬ ಡ್ಯಾಮೇಜ್ ಆಗಿದೆ, ಕರೆಂಟ್ ಒಳ್ಳೆ ಹೊಡೆದಿದೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಮುಂದೆ ಶರಫಿಯಾ ಅವರು ಇದ್ದಾರೆ. ಶರಫಿಯಾ ಅವರು ಎಲ್ಲಿ ಕಲಿತಿದ್ದಾರೆ? ಒಟ್ಟಿಗೆ ಕಲಿತಾ ಇದ್ದಾರೆ ಅಲ್ವಾ? ಒಂದೇ ಸ್ಕೂಲಲ್ಲಿ ಕಲಿತಾ ಇದ್ದಾರೆ. ಮದ್ರಸದಲ್ಲಿ ಎಷ್ಟನೇ ಕ್ಲಾಸಲ್ಲಿ ಇರೋದು? ಇಬ್ರು 4th. ನೀವು 2 ಜನ ಮದ್ರಸದಲ್ಲಿ ಒಂದೇ ಕ್ಲಾಸಲ್ಲಿ ಕಲಿತಾ ಇದ್ದೀರಲ್ವಾ? ನೀವು ಫ್ಯಾಮಿಲಿ ರಿಲೇಟಿವ್ ಅಲ್ವಾ? ಏನಾಗ್ಬೇಕು ನೀವಿಬ್ರು? ಕಸಿನ್ಸ್ ಅಲ್ವಾ? ಅಕ್ಕ ತಂಗಿ ಆಗ್ಬೇಕು. ಏನೇ ಆದ್ರೂ ಮಾಡಿರುವಂತಹ ಸಾಧನೆ ಅಪಾರವಾದಂತಹ ಒಂದು ಸಾಧನೆ. ಶರಫಿಯಾ, ನಿಮ್ಗೆ ಏನು ಅನಿಸ್ತು ಅವಾಗ ಆ ಒಂದು ಇನ್ಸಿಡೆಂಟ್? ನಿನ್ನ ಪ್ರಕಾರ ಇವಾಗ ಅವಳಿಗೆ ತೋಚಿದ ಫಾತಿಮಾ ತಶ್ಫಿಯಾಗೆ ತೋಚಿದಂತಹ ಆ ಒಂದು ಏನು ಮೇಲಿಂದ ಆ ಒಂದು ವೀಕ್ಷಣೆ ಅವನು ಹೇಳಿದ್ರು. ನಿಮ್ಗೆ ಅವಾಗ ಏನಾಯ್ತು ಆ ಸಂದರ್ಭದಲ್ಲಿ? ಬೊಬ್ಬೆ ಆಗಿದ್ಯಾ? ಓಕೆ, ವೆರಿ ಗುಡ್. ಅಶ್ಫಿ ಏನು ಹೇಳ್ತಾ ಇದ್ದಾಳೆ ಅಂದ್ರೆ, ಅವತ್ತು ಅವಳು ಒಟ್ಟಿಗೆ ಇರುವಾಗ ಇವಳು ಕೈಗೆ ಇಂಕ್ ಆಯ್ತು ಅಂತ ಹೇಳಿ ಅದನ್ನು ಶಾಯಿ ಆಯ್ತು ಅಂತ ಹೇಳಿ ಅದನ್ನು ತೊಳೆಯಕ್ಕೆ ಅಶ್ಫಿಯಾ ಹೋದ್ಲು. ಇವಳು ಇಲ್ಲಿ ತಿರುಗಿ ಬರುವಾಗ ಇವಳು ಬರೋದೇ ಕಾಣಲಿಲ್ಲ. ಅದಕ್ಕೆ ನೋಡಕ್ ಹೋದಾಗ ಇವಳು ಏನ್ ಮಾಡ್ತಾ ಇದ್ಲು, ಶಾಕ್ ಹೊಡಿತಾ ಇದ್ವಿ ಇವಳಿಗೆ. ಇವರೇನು ಅಂದ್ಕೊಂಡ್ರು, ಸುಮ್ಮನೆ ತಮಾಷೆಗೆ ಗೇಲಿ ಮಾಡ್ತಾ ಇದ್ದಾಳೆ, ತಮಾಷೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಇವರೆಲ್ಲ ಸೇರ್ಕೊಂಡು ಏನು ಹೇಳಿದ್ರು, ಮೋಯೆ ಅಂತ ಹೇಳಿದ್ರು. ಇವಾಗ ಟ್ರೆಂಡಿಂಗ್ ಅಲ್ವಾ ಮೋಯೆ ಅಂದ್ರೆ ನಾವು ತಮಾಷೆ ಮಾಡ್ತಾ ಇರುವಾಗ ಈ ತಮಾಷೆಯಿಂದ ನಮ್ಮ ಏನು ಜೀವಕ್ಕೆ ಹಲವು ಬಾರಿ ಅಪಘಾತ ಉಂಟಾಗುವಂತಹ ಸಾಧ್ಯತೆಗಳಿದೆ. ಇವಾಗ ನೋಡುವಂತಹ ಈ ಸೋಷಿಯಲ್ ಮೀಡಿಯಾದಲ್ಲಿ ಹಲವು ರೀತಿಯ ವ್ಯೂಸ್ಗೋಸ್ಕರ ಹಲವು ರೀತಿಯ ತಮಾಷೆಗಳು, ಹಲವು ರೀತಿಯ ಪ್ರ್ಯಾಂಕ್ಗಳು ಬರುವುದು ನಮಗೆ ಕಾಣಬಹುದು. ಇದರಿಂದ ನಮ್ಮ ಶರೀರಕ್ಕೆ ಅಥವಾ ನಮಗೆ ಹಾನಿಕರ ಆಗುತ್ತೆ. ಅದನ್ನ ತಮಾಷೆಯನ್ನು ಮಾಡುವಾಗ ಜಾಗ್ರತೆಯಿಂದ ಮಾಡಬೇಕು. ಇದು ಅದೇ ರೀತಿ ಅಶ್ಫಿ ಏನು ಮಾಡಿ ಅಂದ್ಕೊಂಡ್ಲ ಅಂದ್ರೆ, ತಮಾಷೆ ಅಂತ ಅಂದ್ಕೊಂಡು ಹೋಗ್ಬೇಕಾದ್ರೆ ಇವಳು ಶಾಕ್ ಅಂತ ಹೇಳುವಾಗ ಬಂದು ಹೊಡೆದು, ಒಂದನೇ ಸರಿ ಹೊಡೆದ್ರು ಇವಳು ಬಿಡ್ಲಿಕ್ಕೆ ಆಗ್ಲಿಲ್ಲ. ಅವಳಿಗೆ ಶಾಕ್ ಹೊಡೆದು ಅವಳು ಬಿದ್ಲು. 2ನೇ ಸಲ ಹೊಡೆದು, 3ನೇ ಸಲ ಫೋರ್ಸಲ್ಲಿ ಹೊಡೆದಾಗ ಇಬ್ಬರಿಗೂ ಶಾಕ್ ಹೊಡೆದು ಇಬ್ಬರು 2 ಭಾಗಕ್ಕೆ ಬಿದ್ದರು. ಇವಳೊಂದು ಕಡೆ ಮತ್ತೊಂದು ಕಡೆ ಇವಳು ಬಿದ್ದಲು. ಆ ರೀತಿಯಾಗಿದೆ ಸೇವ್ ಮಾಡಿದಂತಹ ಘಟನೆ. ಈ ಒಂದು ಘಟನೆ ಒಂದು ಸಾಧಾರಣವಾದ ಒಂದು ವಿಷಯ ಅಲ್ಲ, ಒಂದು ಬಹುದೊಡ್ಡ ಒಂದು ಸಾಧನೆ ಇದೊಂದು. ಈ ಒಂದು ಘಟನೆಯಲ್ಲಿ ಹೀರೋ ಪಾತ್ರವನ್ನು ತುಂಬಿದಂತಹ ಅಶ್ಫಿ ಅವರಿಗೆ ಒಂದು ಸಣ್ಣ ನೂರು ಮೀಡಿಯಾದ ಕಡೆಯಿಂದ ಒಂದು ಸಣ್ಣ ಒಂದು ಪ್ರೋತ್ಸಾಹ ಇದೆ. ಅದಕ್ಕೆ ಕೊಡಬೇಕಾಗಿ ಅವರ ದೊಡ್ಡಪ್ಪ ಬಶೀರ್ ಅವರಿದ್ದಾರೆ. ಅವರ ಒಂದು ಸನ್ನಿಧಿಯಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಅಶ್ಫಿ ಅವರಿಗೆ ಒಂದು ಸಣ್ಣ ಒಂದು ಶಾಲ್ ಹೊದಿಸಿ ನೂರು ಮೀಡಿಯಾದ ವತಿಯಿಂದ ಗೌರವಿಸ್ತಾ ಇದ್ದೇವೆ. மலட்டோற்றம் குளிரால் அணைக்கும் மேகமே மிஹராஜின் நாளில் மின்னல் வேகம் கொன்றது